ದೇಶದಲ್ಲಿ ಬೆಕ್ಕುಗಳು ಬೀದಿಯಲ್ಲಿ ಅಲೆದಾಡುವಂತಿಲ್ಲ. ಯಾವ್ದಾದ್ರೂ ಬೆಕ್ಕು ಮನೆ ಹೊರಗಡೆ ಕಾಣಿಸ್ಕೊಂಡ್ರೆ ಕಂಡಲ್ಲೇ ಗುಂಡಿಕ್ಕಿ ಕೊಲ್ಲಲಾಗ್ತಿದೆ. ಅಲ್ಲದೆ 2050ರ ವೇಳೆಗೆ ಒಂದೇ ಒಂದು ಬೆಕ್ಕು ಬೀದಿಯಲ್ಲಿ ಇಲ್ಲದಂತೆ ಮಾಡೋದು ಈ ದೇಶದ ಸರ್ಕಾರದ ಉದ್ದೇಶವಾಗಿದೆ. ಯಾಕಪ್ಪ ಬೆಕ್ಕುಗಳ ಮೇಲೆ ಇಷ್ಟೊಂದು ದ್ವೇಷ ಅಂತ ನಿಮ್ಗನ್ಸ್ತಿರ್ಬೋದು. ವಿಷಯ ಏನಂದ್ರೆ, ಬೀದಿ ಬೆಕ್ಕುಗಳು ಆ ದೇಶದ ಬಯೋಡೈವರ್ಸಿಟಿಯನ್ನ ಹಾಳು ಮಾಡ್ತಿವ್ಯಂತೆ. ಬೆಕ್ಕುಗಳ ಬುದ್ಧಿನೇ ಬೇಟೆ ಆಡೋದು, ಕಾದು ಹೊಂಚು ಹಾಕೋದು. ಇದರಿಂದ ಅಲ್ಲಿನ ಹಕ್ಕಿಗಳು, ಸಣ್ಣ ಪುಟ್ಟ ಪ್ರಾಣಿಗಳು ಸಾಯ್ತಾ ಇವೆ. ಎಷ್ಟೋ ಪಕ್ಷಿಗಳ ಪ್ರಜಾತಿಗಳು ಅಳಿವಿನ ಹಂತದಲ್ಲಿವೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಬೀದಿ ಬೆಕ್ಕುಗಳು. ಹೀಗಾಗಿ ನ್ಯೂಜಿಲೆಂಡ್ ಸರ್ಕಾರ ಬೀದಿ ಬೆಕ್ಕುಗಳ ಮಾಸ್ ಕಿಲ್ಲಿಂಗ್ಗೆ ಪ್ಲಾನ್ ಮಾಡ್ತಾ ಇದೆ. ಒಟ್ಟು 25 ಲಕ್ಷ ಬೀದಿ ಬೆಕ್ಕುಗಳು ನ್ಯೂಜಿಲೆಂಡ್ನಲ್ಲಿವೆ. 2050ರ ವೇಳೆಗೆ ಈ ಬೆಕ್ಕುಗಳ ಅಸ್ತಿತ್ವವನ್ನ ನಾಶ ಮಾಡೋದಕ್ಕೆ ಸರ್ಕಾರ ಈಗಿಂದಲೇ ಸಿದ್ಧತೆ ನಡೆಸಿದ್ದು, ಬೆಕ್ಕುಗಳ ಮಾರಣ ಹೋಮ ಮಾಡ್ತಿದೆ. 2016ರಲ್ಲಿ ನ್ಯೂಜಿಲೆಂಡ್ ಸರ್ಕಾರ ಪ್ರಿಡೇಟರ್ ಫ್ರೀ 2050 ಎಂಬ ಅಭಿಯಾನವನ್ನ ಆರಂಭಿಸಿತ್ತು. ಬಯೋಡೈವರ್ಸಿಟಿಗೆ ಹಾನಿಯುಂಟು ಮಾಡುವ ಎಲ್ಲಾ ಪ್ರಾಣಿಗಳನ್ನ ಕೊಲ್ಲೋದು ಈ ಅಭಿಯಾನದ ಉದ್ದೇಶವಾಗಿದೆ. ಇನ್ನು ಕಳೆದ ವರ್ಷ 2024ರವರೆಗೂ ಸರ್ಕಾರದ ಲಿಸ್ಟ್ನಲ್ಲಿ ಬೀದಿ ಬೆಕ್ಕುಗಳ ಸೇರ್ಪಡೆ ಆಗಿರಲಿಲ್ಲ. ಆದ್ರೆ ಕಳೆದ ವರ್ಷ ಪಬ್ಲಿಕ್ ಒಪಿನಿಯನ್ ಸರ್ವೆ ಮಾಡಲಾಗಿತ್ತು. ಈ ಸರ್ವೆ ಪ್ರಕಾರ ಸರ್ಕಾರದ ನಿರ್ಧಾರಕ್ಕೆ ಅಲ್ಲಿನ ನಾಗರಿಕರು ಕೂಡ ಸಾಥ್ ನೀಡಿದ್ದಾರಂತೆ.